ನಮಸ್ಕಾರ. ಯೋಗಕ್ಷೇಮ ಆರೋಗ್ಯ ವಾಹಿನಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿಗೆ ಬಹಳಷ್ಟು ಜನ ಆರೋಗ್ಯ ಸಲಹೆಯನ್ನು ಕೇಳಿಕೊಂಡು ಬರ್ತಾರೆ. ಹೆಚ್ಚಿನವರದ್ದು ಒಂದೇ ಸಮಸ್ಯೆ, ಅದು ಬಹುಮುಖ್ಯ ಸಮಸ್ಯೆ ಅವರಿಗೆ. ಅದೇನೆಂದರೆ ಹೊಟ್ಟೆ ಸರಿ ಇಲ್ಲ, ಹೊಟ್ಟೆಯ ಒಳಗಡೆ ಏನೋ ಒಂದು ನಮೂನೆ ನೋವು, ಪದೇ ಪದೇ ಬರುವಂತಹ ಹುಳಿ ತೇಗು, ಹೊಟ್ಟೆ ಒಳಗಡೆ ಆಗುವಂತಹ ಗುಡುಗುಡು ಶಬ್ದ ಇತ್ಯಾದಿ. ನಿಮಗೆ ಗೊತ್ತಾ, ಇತ್ತೀಚೆಗೆ ಒಂದು ಸಮೀಕ್ಷೆಯ ಪ್ರಕಾರ ಪ್ರತಿ 5 ಜನರಲ್ಲಿ ಒಬ್ಬ ವ್ಯಕ್ತಿ ಕರುಳಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದು ನೀವು ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಯಾರಿಗಾದ್ರೂ ಇಂತಹ ಸಮಸ್ಯೆ ಇರಬಹುದು. ನಿಮ್ಮ ಕರುಳಿಗೆ ಹಿತವಾಗುವ ಮತ್ತು ಪಚನ ಕ್ರಿಯೆಯನ್ನ ಹೆಚ್ಚಿಸುವ, ಅಂದರೆ ಜೀರ್ಣ ಶಕ್ತಿಯನ್ನು ಹೆಚ್ಚಿಸುವಂತಹ ಮತ್ತು ಹೊಟ್ಟೆಯನ್ನು ತಣ್ಣಗಿರಿಸುವ ಸರಳ ಸಾತ್ವಿಕ ರಸಪಾಕವನ್ನ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಬಿಸಿಯಾದ ರುಚಿಯಾದ ಪಂಪ್ಕಿನ್ ಅಥವಾ ಸಿಹಿ ಕುಂಬಳಕಾಯಿ ಅಂತ ಇದನ್ನ ಹೇಳ್ತಾರೆ, ಈ ತರಕಾರಿಯನ್ನ, ಇದರ ಸೂಪ್ ಅಂದರೆ ರಸಪಾಕವನ್ನ ನಾವಿಂದು ತಯಾರಿಸೋಣ ಮತ್ತು ಇದರಿಂದಾಗಿ ಆರೋಗ್ಯಕ್ಕೆ ಏನು ಒಳ್ಳೆಯದು ಅನ್ನುವಂತಹದ್ದನ್ನು ಕೂಡ ನಾವು ತಿಳಿಯೋಣ. ಬೇಕಾಗುವ ಸಾಮಾನುಗಳು: ಇಬ್ಬರಿಗೆ 1 ಕಪ್ ಲಂಬವಾಗಿ ಹೆಚ್ಚಿದ ಸಿಹಿ ಕುಂಬಳಕಾಯಿ, ಇದರ ಸಿಪ್ಪೆಯನ್ನು ಸುಲಿದಿರಬೇಕು. 1 ಚಮಚ ತುಪ್ಪ, 1/4 ಕಪ್ ಸಣ್ಣಗೆ ಹೆಚ್ಚಿದ ತಾಜಾ ತೆಂಗಿನಕಾಯಿ, ಅರ್ಧ ಟೀ ಚಮಚ ಕರಿಮೆಣಸಿನ ಪುಡಿ, 1 ಚಿಟಿಕೆ ಪಿಂಕ್ ಸಾಲ್ಟ್ ಅಥವಾ ಉಪ್ಪು, 1/2 ಕಪ್ ನೀರು. ಒಂದು ಬಾಣಲೆಯಲ್ಲಿ ತುಪ್ಪವನ್ನು ಬಿಸಿ ಮಾಡಿ ಹೆಚ್ಚಿದ ತಾಜಾ ತೆಂಗಿನಕಾಯಿ ಮತ್ತು ಸಿಹಿ ಕುಂಬಳಕಾಯಿ ತುಂಡುಗಳನ್ನು ಸೇರಿಸಿ ಸ್ವಲ್ಪ ಬಂಗಾರದ ಬಣ್ಣ ಬರುವವರೆಗೆ ಮತ್ತು ಸುವಾಸನೆ ಬರುವಲ್ಲಿಯವರೆಗೆ, ಅಂದರೆ 2 ರಿಂದ 3 ನಿಮಿಷಗಳ ಕಾಲ ಹುರಿಯಿರಿ. ಸ್ನೇಹಿತರೆ, ಮನೆಯಲ್ಲೇ ತಯಾರಿಸಿದ ಶುದ್ಧ ತುಪ್ಪವು ನಿಮ್ಮ ಕರುಳಿನ ಒಳಪದರವನ್ನು ಪೋಷಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಇನ್ನು 1/2 ಕಪ್ ನೀರು ಸೇರಿಸಿ ಬಾಣಲೆಯನ್ನು ಮುಚ್ಚಿ 8 ರಿಂದ 10 ನಿಮಿಷಗಳ ಕಾಲ, ಅಂದರೆ ಸಿಹಿ ಕುಂಬಳಕಾಯಿ ಮೃದುವಾಗುವಷ್ಟು ಹೊತ್ತು ಬೇಯಿಸಿ. ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಬೇಯಿಸಿದ ತರಕಾರಿ ಮತ್ತು ಕೊಬ್ಬರಿಯ ಮಿಶ್ರಣವನ್ನು ಮಿಕ್ಸಿಯಲ್ಲಿ ನಯವಾಗಿ ರುಬ್ಬಿ ಪುನಃ ಈ ಮಿಶ್ರಣವನ್ನು ಬಿಸಿಯಾದ ಬಾಣಲೆಗೆ ಹಾಕಿ ಚಿಟಿಕೆ ಕರಿಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸಿ 1 ನಿಮಿಷ ಕುದಿಸಿ. ಸ್ನೇಹಿತರೆ, ಈಗ ನಿಮ್ಮ ಕರುಳು ಬಹಳ ಇಷ್ಟಪಡಬಹುದಾದ ಹಿತವಾದ ಕುಂಬಳಕಾಯಿ ಸೂಪ್ ಅಥವಾ ರಸಪಾಕ ಸಿದ್ಧವಾಗಿದೆ. ರುಚಿ ಹೆಚ್ಚಿಸಲು ಅರ್ಧ ನಿಂಬೆ ಹಿಂಡಿ ಮತ್ತು ಕತ್ತರಿಸಿದ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಸ್ನೇಹಿತರೆ, ಸಿಹಿ ಕುಂಬಳಕಾಯಿಯ ಈ ಸೂಪ್ನಲ್ಲಿ ಶರೀರಾಂತರ್ಗತವಾಗುವಂತಹ ನಾರಿನಂಶ, ಅಂದ್ರೆ ಸಾಲ್ಯುಬಲ್ ಫೈಬರ್, ಇದು 2.7 ಮತ್ತು ಬೀಟಾ ಕ್ಯಾರೋಟಿನ್ ಅನ್ನುವಂತಹ ಒಂದು ಪೋಷಕಾಂಶ ಅದು ಇದರಲ್ಲಿ ಸಮೃದ್ಧವಾಗಿದೆ. ಇದು ಕಣ್ಣಿನ ಆರೋಗ್ಯ ಮತ್ತು ತ್ವಚೆಯ ಸೌಂದರ್ಯಕ್ಕೆ ಬಹಳ ಉತ್ತಮ. ಇದು ನಿಮ್ಮ ಕರುಳಿನ ಒಳ ಪದರವನ್ನ ಪೋಷಿಸುವುದು ಮಾತ್ರವಲ್ಲ, ಅದರ ಒಳಗಿರುವಂತಹ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಇದನ್ನ ಶಮನಗೊಳಿಸುತ್ತದೆ. ಇದರಲ್ಲಿ ಉಪಯೋಗ ಮಾಡಿದಂತಹ ತುಪ್ಪ ಇದು ಸುಗಮ ಮತ್ತು ಸಂತುಲಿತ ಪಚನ ಕ್ರಿಯೆ ಅಂದ್ರೆ ಜೀರ್ಣಶಕ್ತಿಯನ್ನ ಸಾಧ್ಯವಾಗಿಸ್ತದೆ. ಮತ್ತೆ ಇದರಲ್ಲಿ ಉಪಯೋಗ ಮಾಡಿದಂತಹ ತಾಜಾ ತೆಂಗಿನಕಾಯಿ ಅಥವಾ ಕೊಬ್ಬರಿ ಇದು ನಿಮ್ಮ ಕರುಳನ್ನ ತಣ್ಣಗಿರಿಸ್ತದೆ ಮತ್ತು ಈ ಕೊಬ್ಬರಿಯಲ್ಲಿ ಇರುವಂತಹ ಒಂದು ವಿಶೇಷ ಕೊಬ್ಬು MCT ಇದು ನಮ್ಮ ಕರುಳಿನ ಒಳಗಿರುವಂತಹ ಸೂಕ್ಷ್ಮಾಣು ಜೀವಿಗಳಂದ್ರೆ ಮೈಕ್ರೋಬ್ಸ್ ಇವುಗಳನ್ನ ಉತ್ತೇಜಿಸ್ತದೆ. ಮತ್ತು ಇದರಲ್ಲಿ ಉಪಯೋಗ ಮಾಡಿದಂತಹ ಕರಿಮೆಣಸು ಇದು ನಮ್ಮ ಶರೀರದ ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಂ ಇದನ್ನ ಹೆಚ್ಚಿಸುವುದು ಮಾತ್ರವಲ್ಲ, ನಮ್ಮ ಕರುಳಿನ ಒಟ್ಟಾರೆ ಸಾಮರ್ಥ್ಯವನ್ನು ಕೂಡ ಇದು ಹೆಚ್ಚು ಮಾಡ್ತದೆ. ಅಂದ್ರೆ ಸ್ನೇಹಿತರೆ, ಒಟ್ಟಾರೆಯಾಗಿ ನೀವು ಯಾವಾಗೆಲ್ಲ ನಿಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಅಸಮತೋಲನವನ್ನು ಅನುಭವಿಸ್ತೀರೋ ಆವಾಗ ಈ ಬಿಸಿ ಬಿಸಿಯಾದ
ಕರುಳಿಗೆ ಹಿತಕರವಾದಂತಹ ಸಿಹಿ ಕುಂಬಳ ರಸಪಾಕದ ಈ ಬಟ್ಟಲನ್ನ ಸೇವಿಸಿ ಶರೀರದ ಆಗುವಂತಹ ಒಂದು ಹಿತವಾದ ಅನುಭವವನ್ನ ಅನುಭವಿಸಿ. ಸ್ನೇಹಿತರೆ, ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು. ನಿಯಮಿತ ಆರೋಗ್ಯ ಮಾಹಿತಿಗಾಗಿ ಮತ್ತು ಪಾಕ ವೈವಿಧ್ಯಗಳಿಗಾಗಿ ನಿಮ್ಮ ಯೋಗಕ್ಷೇಮ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ರಸಪಾಕವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಅವರ ಕರುಳಿನ ಆರೋಗ್ಯದ ಪುನರುತ್ಥಾನಕ್ಕಾಗಿ ಹಂಚಿಕೊಳ್ಳಿ. ನಮಸ್ಕಾರ.